ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಭಾಗ್ಯ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ, ಹಾಗೆಯೇ ತುಂಬಾ ಖುಷಿ ಕೂಡ ಆಗ್ತಾ ಇದೆ. ಏನಕ್ಕಪ್ಪ ಅಂದರೆ ನಂದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗ್ತಾ ಇದೆ. ಸೊ ಒಂದು ವಿಡಿಯೋ ಅಂತೂ 3 ಮಿಲಿಯನ್ಸ್ ರೀಚ್ ಆಗ್ತಾ ಇದೆ, ಒಂದು 1.1 ಮಿಲಿಯನ್ನು, ಇನ್ನೊಂದು 1 ಮಿಲಿಯನ್ನು. ಸೊ ಇದನ್ನು ನಾನು ತುಂಬ ದಿನದಿಂದ ನನಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಮೀನ್ಸ್ ಕಾಯ್ತಾ ಇದ್ದೆ. ಸೊ ಇವಾಗ ತುಂಬಾ ಹ್ಯಾಪಿ ಫೀಲ್ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಲಾಟ್ಸ್ ಆಫ್ ಲವ್ ನಮ್ಮ ಒಂದು ಪುಟ್ಟ ಫ್ಯಾಮಿಲಿ ಮೇಲೆ, ಅದರಲ್ಲೂ ನನ್ನಿಬ್ಬರು ಹೆಣ್ಮಕ್ಳ ಮೇಲೆ ನಿಮ್ಮ ಲವ್ ಹೀಗೆ ಇರಲಿ, ಸಪೋರ್ಟ್ ಕೂಡ ನಮ್ಮ ಒಂದು ಚಾನಲ್ಗೆ ಹೀಗೆ ಇರಲಿ ಅಂತ ಬೇಡ್ಕೋತೀನಿ ದೇವ್ರ ಹತ್ರ. ಸೊ ಹಾಗೆಯೇ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಾವಿವತ್ತು ಕರಾಚಿ ಬೇಕ್ರಿಗೆ ಬಂದಿದ್ವಿ. ಸೊ ಹೈದ್ರಾಬಾದಲ್ಲಿ ಫೇಮಸ್ ಬೇಕ್ರಿ, ಯಾಕಂದರೆ ನನ್ನ ಫ್ರೆಂಡ್ ಬರ್ಡೇ ಇದೆ ಇವತ್ತು. ಇವರೇನೇ ಬರ್ಡೇ ಗರ್ಲ್. ಆ್ಯಕ್ಚುಲಿ ಇವರಿಗೆ ಯೂಟ್ಯೂಬಲ್ಲಿ ಬರೋದಕ್ಕೆಲ್ಲ ಇಷ್ಟ ಆಗಲ್ಲ. ಸೊ ಅವರು ಅತ್ತೆ ಇವರು ನೀನು ಅವ್ರನ್ನೆಲ್ಲ ಹಾಕ್ಬೇಡ ಬಿಡು, ಅವ್ರಿಗೆ ಇಷ್ಟ ಇಲ್ಲ ಅಂತಾರೆ. ನನ್ನ ಜೊತೆ ಮಾಡಿ ವೀಡಿಯೋಸ್ ನನ್ನ ಹಾಕು ಯೂಟ್ಯೂಬಲ್ಲಿ ಅಂತ ಹೇಳ್ತಾಯಿದ್ರು. ಸೊ ಅವರು ಡಿನ್ನರ್ಗೆ ಇನ್ವೈಟ್ ಮಾಡಿದ್ರಲ್ವ, ನಾವು ಅಟ್ಲೀಸ್ಟ್ ಒಂದು ಕೇಕ್ ತೊಗೊಂಬರೋಣ ಅಂತ ಹೇಳಿ, ಫ್ರೆಂಡ್ ಅಲ್ವಾ. ಸೊ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ತೊಗೊಂಬಂದ್ವಿ. ಫೈನಲಿ ಕೇಕ್ ಕಟ್ಟಿಂಗ್ ಕೂಡ ಆಗ್ತಾ ಇದೆ. ಸೊ ನಾನು ವೀಡಿಯೋಸ್ ಎಲ್ಲ ಕ್ಲಿಪ್ಪಿಂಗ್, ಕೇಕ್ ಕಟ್ಟಿಂಗ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಯೂಟ್ಯೂಬಲ್ಲಿ ಬರೋಕ್ಕೆ. ಸೊ ಹಾಗಾಗಿ ನಾನು ಹಾಕಲ್ಲ ಅಷ್ಟೇ. ಸೊ ಇಲ್ಲಿ ಬೊಫೆಟು ಪಿಜ್ಜಾ ಝೋನ್ ಅಂತ ಇದು ಬಂದುಬಿಟ್ಟು, ಇದರಲ್ಲಿ ಅನ್ಲಿಮಿಟೆಡ್ ಇರುತ್ತೆ, ಹಾಗೆ ನಾರ್ಮಲಿ ಕೂಡ ಇರುತ್ತೆ. ಬಟ್ ಅನ್ಲಿಮಿಟೆಡ್ ತೊಗೊಂಡ್ರೆ ತುಂಬಾ ವರ್ತ್ ಅನಿಸುತ್ತೆ. ಸೊ ನಾನು ಕೂಡ ಎಲ್ಲ ಏನೇನಿದೆ ಅಂತ ಹೇಳಿ ಒಂದು ರೌಂಡು ಆ ಕಡೆಯಿಂದ ಹುಡ್ಕೊಂಬಂದೆ, ಏನೇನೆಲ್ಲ ಇದೆ ಅಂತ ಹೇಳಿಬಿಟ್ಟು. ಆಮೇಲೆ ಸೆಲೆಕ್ಟ್ ಮಾಡಿಕೊಂಡೆ ನನಗೆ ಏನೇನು ತಿನ್ನೋಣ ಅಂತೇಳಿ. ಅದರಲ್ಲಿ ಇನ್ನೊಂದು ಟ್ವಿಸ್ಟ್ ಬೇರೆ ಹೇಳಿದ್ರು, ಸುಮ್ಮನೆ ಜೋಕಿಗೆ ಹೇಳಿದ್ರು ಏನೋ ಗೊತ್ತಿಲ್ಲ. ಇಲ್ಲಿರೋರು ಪ್ಲೇಟಲ್ಲಿ ಏನೇ ಎಕ್ಸ್ಟ್ರಾ ಉಳಿಸಿದ್ರು ಜಾಸ್ತಿ ನೋಡಿದ್ರೆ 500 ರೂಪಿ ಫೈನ್ ಹಾಕ್ತಾರೆ ಅಂತ ಹೇಳ್ತಾಯಿದ್ರು. ಇದು ನಿಜ, ಎಷ್ಟು ಮಟ್ಟಿಗೆ ನಿಜ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನಾನು ಬಿಡಬಾರ್ದು ಅಂತನೋ ಏನೋ ಗೊತ್ತಿಲ್ಲ. ಹಾಗೆಯೇ ನಾನು ಇವಾಗ ಪ್ಲೇಟಲ್ಲೆಲ್ಲ ಸರ್ವ್ ಮಾಡ್ಕೊಂಡ್ಬಂದೆ. ಸೊ ಇವರೆಲ್ಲ ನಮ್ಮ ಫ್ಯಾಮಿಲಿ, ಮೀನ್ಸ್ ಇಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಸೊ ನಾನು ಪ್ಲೇಟ್ ನೋಡ್ತಿದ್ದೀರಲ್ವ, ನಮ್ಮ ಮನೆಯವ್ರು ಇದನ್ನು ನೋಡ್ಬಿಟ್ಟು ನಕ್ಕೊಂಡು, ಅಯ್ಯೋ ಇವತ್ತಾದರೂ ನೀನು ಡಯಟ್ ಬಿಟ್ಟು ಹೊಟ್ಟೆ ತುಂಬ ಚೆನ್ನಾಗಿ ನಿಂಗೆ ಮೀನ್ಸ್ ಮನೇಲಿ ಯಾವಾಗಲೂ ಇವೇ ತಿಂತಿರ್ತೀಯ ನೀನು, ಸ್ಮೂತಿ ಅಂತೆ, ಸಲಾಡ್ ಅಂತೆ, ಇತ್ತೀಚೆಗೆ ಏನೋ ಚಾಲೆಂಜ್ ಅಂತ ಬೇರೆ ಮಾಡಿಕೊಂಡು ಇವತ್ತು ನಿನ್ನ ಡಯಟ್ಗೆ ಬ್ರೇಕ್ ಮಾಡಮ್ಮ, ನೀನು ಅಚ್ಚುಕಟ್ಟಾಗಿ ಆರಾಮಾಗೆ ಇಲ್ಲಿ ಪೇ ಮಾಡಿದ್ದಾರೆ. ಸೊ ನೀನು ಚೆನ್ನಾಗಿ ತಿನ್ನು, ಪಿಜ್ಜಾ ಏನು ಬೇಕೋ ನಿನ್ನ ಟೇಸ್ಟ್ಗೆ, ನಿನಗೆ ಗೊತ್ತು ನನಗೆ ನಿನ್ನ ನಂಬರ್ 1 ಜಂಕ್ ಅಂತ. ಅವ್ರು ಹೇಳಿದ್ದು ಕರೆಕ್ಟೇ. ನಾನು ಜಂಕ್ ಫುಡ್ ತುಂಬಾ ಲವ್ ಮಾಡ್ತೀನಿ. ಬಟ್ ಇವಾಗ ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಕನ್ಸರ್ನಿಂದ ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ನಾನು ಮತ್ತೆ ಹೋಗ್ಬಿಟ್ಟು ಸ್ವಲ್ಪ ಫ್ರೆಂಚ್ ಫ್ರೈಸು, ನೂಡಲ್ಸು ಎಲ್ಲ ತೊಗೊಂಬಂದು ಮಗಳಿಗೆ ಕೂಡ ತಿನ್ನಿಸ್ಕೊಂಡು ನಾನು ಅದನ್ನು ಕೂಡ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹೀಗಿತ್ತು. ಮತ್ತು ಇಲ್ಲಿದು ಫುಡ್ ಹೇಳಬೇಕಂದ್ರೆ ಅನ್ಲಿಮಿಟೆಡ್ ತುಂಬಾ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಸೊ ನಾನು ಇವಾಗ ಹೋಗಿ ಫ್ರೆಂಚ್ ಫ್ರೈಸು, ನೂಡಲ್ಸ್ ಎಲ್ಲ ಹಾಕ್ಕೊಂಬಂದೆ. ನನ್ನ ಮನೆಯವರು ಏನು ಅಂದರೆ ನನ್ನ ಹಸ್ಬೆಂಡ್ಗೆ, ನೀನು ಏನು ಬೇಕಾದರೂ ತಿನ್ನಮ್ಮ, ಅದ್ರ ತಕ್ಕನಂಗೆ ಎಕ್ಸಸೈಸ್ ಮಾಡು ಅಂತಾರೆ. ಮನೇಲೂ ಕೂಡ ಅಷ್ಟೇ, ಮನೆ ಕೆಲಸದವ್ರನ್ನ ಜಸ್ಟ್ ಅಪಾಯಿಂಟ್ ಮಾಡೋಣ ಅನ್ನೋ ಒಂದು ಡಿಸ್ಕಷನ್ ಆಯಿತು. ಸಡನ್ನಾಗಿ ನೀನು ಮೊದಲೇ ಲೇಝಿ, ನೀನು ಇನ್ನೂ ನಾನೇನಾದರೂ ಮೇಡ್ಸ್ ಇಟ್ಬಿಟ್ರೆ ಇನ್ನೂ ಲೇಝಿಯಾಗಿ ನೀನು ಆಮೇಲೆ ಅಮ್ಮ ಬೇಡಮ್ಮ ತಾಯಿ, ನಿನಗೆ ಊದ್ಕೊಂಡು ಕುತ್ಕೊಂಡ್ಬಿಡ್ತೀಯ, ಆಮೇಲೆ ನನ್ನ ತಲೆ ತಿಂತೀಯ, ನಾನು ಸಣ್ಣ ಆಗಬೇಕು ನಾನಂದರೆ ಎಷ್ಟು ಇರಿಟೇಟ್ ಮಾಡ್ತೀನಿ ನನ್ನ ಹಸ್ಬೆಂಡ್ಗೆ ಅಂದರೆ, ಮಿರರ್ ಹತ್ರ ಹೋಗಿ ನೋಡಿದಾಗೆಲ್ಲ ನಾನು ಸಣ್ಣ ಆಗಬೇಕು ಏನಾದರೂ ಹೇಳ್ರಿ, ಏನಾದರೂ ಅಷ್ಟು ಇರಿಟೇಟ್ ಮಾಡ್ತಾ ಇರ್ತೀನಿ. ಸೊ ಹಂಗಾಗಿ ಅಮ್ಮ ತಾಯಿ ಬೇಡಮ್ಮ, ನೀನು ಚೆನ್ನಾಗಿ ವರ್ಕೌಟ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಸೊ ಇದು ನನ್ನ ಒಂದು ಡಯಟ್ ಸ್ಟೋರಿ. ಚಿನ್ನು ಇರು ಒಂದು ನಿಮಿಷ. ಹಾಗೆಯೇ ಮಕ್ಕಳು ಕೂಡ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಮಕ್ಕಳುಗಳೆಲ್ಲ ತುಂಬಾ, ನನ್ನ ಮಗಳಂತೂ ತುಂಬ ತಲಾಟ ಆಗ್ಬಿಟ್ಟಿದ್ದಾಳೆ. ತರಲೆ ಅಂದರೆ ತರಲೆ. ಈ ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನೂ ನಾಟಿ ಆಗಿ ತರಲೆ ಆಗಿದ್ದಾಳೆ. ಸೊ ಅಲ್ಲಿ ಏನು ಆಟ ಆಡ್ತಿದ್ದಾರೋ ಎಲ್ಲ ಇವಳು ಬರೀ ಸಂಧಿ ಅಲ್ಲೇ ಹೋಗೋದು, ಹತ್ತೋದು, ಹಂಗೆ ಮಾಡ್ತಾಯಿದ್ಲು. ಸೊ ಹೀಗೆ ಹೋಗ್ತಾ ಇದೆ ನನ್ನ ದಿನ. ನಾನು ಹೆಗೇನ್ ಇದನ್ನು ಈವ್ನಿಂಗಿಂದ ಮತ್ತೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಕ್ಯಾಶ್ ನನ್ನ ಹತ್ರ ಇತ್ತು ತುಂಬ, ಅಂದರೆ ನಾನು ಮಮ್ಮ ಮಾತಾಡ್ತಿದ್ದೆ ತಾನೆ, ಅವಳದು ತಲೆ ಕೂದಲು ಮುಡಿ ತೆಗೆಸಿದ್ದು ಪ್ರೆಸೆಂಟೇಷನ್ ಬಂದಿತ್ತಲ್ಲ, ಅದು ಅಮೌಂಟ್ ಹಂಗೆ ಇಟ್ಕೊಂಡಿದ್ದೆ. ಸೊ ಆ ಒಂದು ಅಮೌಂಟ್ನ ಹಂಗೆ ಖರ್ಚು ಮಾಡ್ತಾ ಇದ್ದೆ. ಸೊ ಅದಕ್ಕೆ ಆ ಥರ ಮಾಡೋದು ಬೇಡ ಅಂದ್ಬಿಟ್ಟು ಮಗಳಿಗೆ ಕೈಲಿ ಅವಳದು ಹುಂಡಿ ಇಡ್ಸಿದ್ದೀನಿ, ನೋಡ್ಬೋದು ಇಲ್ಲಿ ಆಲ್ರೆಡಿ ಇದರಲ್ಲಿದೆ ಅಮೌಂಟ್ ಸ್ವಲ್ಪ ಇದೆ. ಬಟ್ ಚಿಲ್ಲರೆ ಕಾಸಿಗೆ ಇನ್ನೊಂದಿದೆ, ಅಲ್ಲಿ ಇಟ್ಟಿದ್ದೀನಿ ಫ್ರಿಜ್ ಮೇಲೆ. ಇದು ಬಂದ್ಬಿಟ್ಟು ಬಿಗ್ ನೋಟ್ಗೆ ಒಂದು, ಕಾಯಿನ್ಸ್ಗೆ ಅಂದರೆ ಚಿಲ್ಲರೆ 10 ಆ ಥರ ಒಂದು. ಸೊ ಇವಾಗ ಇದಕ್ಕೆ ನನ್ನ ಮಗಳ ಕೈಲಿ ದುಡ್ಡನ್ನ ಹಾಕಿಸ್ತೀನಿ.
ಎಷ್ಟಾಗುತ್ತೋ ನೋಡಿ ಒಂದು ದೊಡ್ಡ ಅಮೌಂಟ್ ಆದ್ಮೇಲೆ ಓಪನ್ ಮಾಡಿ ಏನಾದರೂ ಅವಳಿಗೆ ಯೂಸ್ಫುಲ್ ಆಗೋ ಥರ ಕೊಡ್ಸೋಣ ಅಂತ ಹೇಳಿ ನಾನು ಈ ರೀತಿ ಪ್ಲಾನ್ ಮಾಡಿ ಮಾಡ್ತಾ ಇದ್ದೀನಿ. ತಗೋ ಚಿನ್ನು, ಫೋಲ್ಡ್ ಮಾಡಿ ಮಾಡಿ ಹಾಕಬೇಕು, ಓಕೆನಾ? ಈ ರೀತಿ ನೋಡಿ ಇಲ್ಲಿ ಸ್ವಲ್ಪ ಮಕ್ಕಳಿಗೆ ಇವಾಗಿಂದನೇ ಸೇವಿಂಗ್ಸ್ನ ಕಲಿಸೋಣ ಅಂತ ಹೇಳಿ. ಹಾಗೆ ಕೂಡ ನಾನು ತುಂಬಾ ಸೇವಿಂಗ್ಸ್ ಅನ್ನೋದೊಂದು ಮಾಡ್ತಾ ಇರ್ತೀನಿ. ಏನಾದರೂ ನೋಟ್ಸ್ ಈ ಥರ ಮನೇಲಿತ್ತು ಅಂದರೆ ಈ ಥರ ಏನಾದರೂ ಸ್ವಲ್ಪ ಇಟ್ಕೊಂಡಿದ್ದೀನಿ ನಾನು, ಅಂದರೆ ಸೇವಿಂಗ್ಸ್ ಅನ್ನೋ ಥರ ಎಲ್ಲಾದರೂ ಮಾಡಬೇಕು ಅಂತ. ಸೊ ಅಲ್ಲಿ ಕೂಡ ಹಿಂಗೆ ನೋಟ್ಸ್ನ ಎತ್ತಿಕ್ಕೋದು ಹಂಗೆಲ್ಲ ಮಾಡ್ತಾ ಇರ್ತೀನಿ. ಸೊ ಯೂಸ್ಫುಲ್ ಆಗೋ ಥರ ಯಾವಾಗಾದರೂ ಈ ಮಕ್ಕಳು ಬರ್ಡೇ ಬಂದಾಗ ಅವರಿಗೆ ಅದರಲ್ಲಿ ಏನಾದರೂ ಗಿಫ್ಟ್ ತಂದು ಕೊಡೋದು ನನ್ನ ಟೈಮು ಆ ಥರ ಕೂಡ ಮಾಡಿದ್ದೀನಿ. ಆಮೇಲೆ ಸಿಂಪಲಾಗಿ ಏನಾದರೂ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಅದೇ ದುಡ್ಡಲ್ಲಿ ಖರ್ಚು ಮಾಡ್ಬೋದಲ್ಲ ಅಂತ ನಾನು ಸುಮ್ಮನೆ ಹಿಂಗೆ ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಅವ್ರ ಕೈಯಲ್ಲೇ ಸೇವಿಂಗ್ಸ್ ಮಾಡಿಸೋಣ ಅಂತ ಹೇಳಿ ಅಷ್ಟೇ. ಇನ್ನೇನು 2 ಮಂತ್ ಇದೆ ಏನೋ ನನ್ನ ಚಿಕ್ಕ ಮಗಳದ್ದು ಬರ್ಡೇ ಬೇರೆ ಬರುತ್ತೆ. ಸೊ ನೋಡಿಲ್ಲ ಇನ್ನೂ ಏನು ಸ್ಟಿಲ್ ಏನು ಪ್ಲ್ಯಾನ್ ಕೂಡ ಮಾಡಿಲ್ಲ. ಸೊ ಮಕ್ಕಳಿಗೆ ಈ ದುಡ್ಡಿನ ಬೆಲೆನೂ ಗೊತ್ತಾಗಲಿ ಅಂದ್ಬಿಟ್ಟು ನನ್ನ ಮಗಳ ಕೈಲಿ ನಾನು ಈ ಥರ ಒಂದು ಅವಳದೇ ಇತ್ತು ಪಿಗ್ಗಿ ಬ್ಯಾಂಕ್ ಅವಳದಿತ್ತಲ್ಲ ಅದರಲ್ಲಿ ಹಾಕಿಸ್ತಾ ಇದ್ದೆ. ಸೊ ಈ ಥರ ಮಕ್ಕಳು ಮುಂದೆ ನಾವು ಸೇವಿಂಗ್ಸ್ ಅನ್ನೋದೆಲ್ಲ ಮಾಡ್ತಾಯಿದ್ರೆ ಅವ್ರಿಗೂ ಒಂದು ಸ್ವಲ್ಪ ನಾನು ಚಿಕ್ಕ ಮಗಳಿದ್ದಾಗ ನಮ್ಮ ಮನೇಲಿ ನಮ್ಮಮ್ಮ ಮಡ್ಡದ ಪಾಟ್ ಬರುತ್ತಲ್ಲ, ಹುಂಡಿ ಬರುತ್ತಲ್ಲ, ಅದರಲ್ಲೆಲ್ಲ ಈ ಥರ ಮಾಡಿಸ್ತಾ ಇದ್ರು ನಮ್ಮ ಕೈಲಿ ಯಾರಾದರೂ ನೋಡೋಕೆ ಬಂದರೆ. ಮತ್ತು ನಮ್ಮ ತಾತ ತುಂಬಾ ನಮಗೆ ದುಡ್ಡು ಕೊಡ್ತಾ ಇತ್ತು. ನಮ್ಮ ತಾತ ಯಾವಾಗಲೂ ಕೊಡೋರು. ಅದನ್ನೆಲ್ಲ ನಾವು ಇಟ್ಟು ಈ ಹಬ್ಬಕ್ಕೆ ಬಂದಾಗೆಲ್ಲ ಡ್ರೆಸ್ಗಳು ತಗೊಳ್ತಿದ್ವಿ. ಈ ಜಾತ್ರೆ ಬಂದಾಗೆಲ್ಲ ಹುಂಡಿ ಹೊಡೆದ್ಬಿಟ್ಟು ಅದರಲ್ಲಿ ಜಾತ್ರೆಗೆ ಹೋಗ್ಬಿಟ್ಟು ನಾವು ಇವಾಗೇನು ಶಾಪಿಂಗ್ ಅಂತ ವೀಕ್ಲಿ ಒನ್ಸ್ ಹೋಗ್ತೀವಿ, ಆವಾಗ ಹಂಗೆಲ್ಲ ಇರಲಿಲ್ಲ. ಜಾತ್ರೆಗಳು ಬಂದಾಗೆ ಈ ಬಸ್ಸು, ಕಾರು, ಬಳೆ, ಸರ ಈ ಥರ ಎಲ್ಲ ತಗೋತಿದ್ವಿ. ಅದಕ್ಕೆ ಅದೆಲ್ಲ ಇವತ್ತು ನೆನಪಾಗ್ತಾ ಇದೆ. ನನ್ನ ಮಕ್ಕಳು ಎಷ್ಟು ಒಂಥರ ಇವಾಗಿನ ಜನ್ರೇಷನಲ್ಲಿರೋ ಮಕ್ಳುಗಳೆಲ್ಲ ಒಂಥರ ಹೇಳಬೇಕು ಅಂದರೆ ಪುಣ್ಯ ಮಾಡಿದ್ದಾರೆ ಅಂತಲೇ. ಅವ್ರನ್ನೆಷ್ಟು ಪ್ಯಾಂಪರಿಂಗ್ ಆಗಿ ಅವ್ರನ್ನೆಷ್ಟು ಚೆನ್ನಾಗಿ ನಾವು ನೋಡ್ಕೋತೀವಿ, ಬೆಳೆಸ್ತೀವಿ ಅಲ್ವಾ. ನಮಗೆಲ್ಲ ಅಂತೂ ತುಂಬಾ ಪ್ರಾಬ್ಲಮ್ಸ್ ಇತ್ತು. ದುಡ್ಡಿನ ಪ್ರಾಬ್ಲಮ್ಮು, ದುಡ್ಡಿಂದಾಗಿರ್ಬೋದು, ತಿನ್ನೋದಕ್ಕೆ ಆಗಿರ್ಬೋದು. ಶೇಕ್ ಮಾಡಿ ಇವಾಗ, ಶೇಕ್. ಏ ಬೋಡ, ಏ ಗುಂಡ. ನನ್ನ ಸೋಫಾ ಫುಲ್ ಗಲೀಜಾಗಿದೆ. ಮಕ್ಕಳಿರೋ ಮನೆ ಹಿಂಗೆ ಇರುತ್ತೆ. ಮೀನ್ಸ್ ಇವರಿಬ್ಬರಿಗೂ ಊಟ ತಿನ್ಸೋದೆಲ್ಲ ನಾನು ಅಲ್ಲೇ ಮಾಡ್ತೀನಲ್ಲ, ಅವ್ರದ್ದು ಚೇರ್ಸ್ ಇದ್ರು. ಸೊ ಹಂಗಾಗಿ ಅದನ್ನು ಇಗ್ನೋರ್ ಮಾಡಿ. ಆಯಿತಾ ಹಾಕಿದ್ದು? ಇನ್ನೂ ಇಷ್ಟಿದೆ, ಇವಾಗ ಹಾಕೋಣ ಬೇಗ ಬೇಗ, ಓಕೆನಾ? ಹಾಂ ಆಯಿತು ಅಲ್ಲ ಭವಿಷ್ಯ. ತಗೋ ಇವಾಗ ಇದಿಷ್ಟು 200 ಹಾಕು, ನೀಟಾಗಿ ಹಿಂಗೆ ಹಾಕು. ಪಾಪ ನಮ್ಮ ಮನೆ ನೋಡಿ ಇಷ್ಟು ಕಾಣಿಸ್ತೈತಲ್ಲ, ಇದು ದೊಡ್ಡದು ತೊಗೊಂಬಂದು ಅದಕ್ಕೆ ಇದನ್ನು ಹಾಕಬೇಕು. ಇದು ಅವಳಿಗೆ ರಿಟರ್ನ್ ಗಿಫ್ಟಲ್ಲಿ ಬಂದಿತ್ತು ಅಂದ್ಬಿಟ್ಟು ಇದನ್ನೇ ಇಟ್ಟಿದ್ದೆ. ಸೊ ಚೇಂಜ್ ಮಾಡ್ತೀನಿ ಇಷ್ಟರಲ್ಲೇ. ಪಾಪುಗೆ ಯಾವ್ದು ಹಾಕ್ಲಿ ಬಟ್ಟೆ? ಪಾಪುಗೆ ಬಟ್ಟೆ ತಕ್ಕೋಬೇಕು, ರೆಡಿ ಮಾಡಬೇಕು ಗಸ್. ಇವ್ರದ್ದು ಬಟ್ಟೆ ಎಷ್ಟು ಮರ್ಚಿಟ್ರು ಅಷ್ಟೇ. ಚಿನ್ನು ನೋ ಜಂಪಿಂಗ್. ಏನು ಮಾಡ್ತಿದ್ಯಾ ನೀನು? ನೋ ಜಂಪಿಂಗ್, ನೋ ನೋ ನೋ. ನೀನು ನೋಡಿ ಪಾಪು ಕೂಡ ಕಲ್ತ್ಕೋತಾಳೆ. ಕೆಲಸ ಎಲ್ಲ ಆಯಿತು, ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ಸೊ ಅಡುಗೆನೂ ಮುಗಿಸಿದ್ದೀನಿ. ಒಂದು 10 ನಿಮಿಷ ಹಂಗೆ ಪವರ್ ನ್ಯಾಪ್ ತಗೊಳ್ಳೋಣ ಅಂತ ಬೆಡ್ ಮೇಲೆ ಬಂದೆ. ಬಿಡ್ತಾರ ನನ್ನ ಮಕ್ಕಳು ಇಬ್ಬರು? ಇಲ್ಲಿ ನೋಡಿ, ಇದು ಬೆಡ್ಡಾ? ಇಲ್ಲಿ ನೋಡಿ, ಇದು ಭವಿಷ್ಯ ಏನಮ್ಮ? ಇದು ಬೆಡ್ಡೇನಮ್ಮ? ಇದು ಇಲ್ಲಿ ಬೆಡ್ ಮೇಲೆ ಮಲ್ಕೋಬೇಕು ತಾನೆ? ನೋಡಿ ಬೆಡ್ ಮೇಲೆ ಹಾಡ್ಬೇಕಂತ ಇವರು. ಇಲ್ಲೊಬ್ರು ಕೂತಿದ್ದಾರೆ ಸಾಹೇಬ್ರು. ಇಲ್ಲಿ ನೋಡಿ, ಇಲ್ಲಿ ಇವರು ಅವ್ರ ಅಕ್ಕ ಟೀ ಶರ್ಟ್ ಹಾಕೊಂಡು. ಇಲ್ಲಿ ನೋಡಿ ಗಾಯ್ಸ್, ಇವೆರಡು ನೋಡಿ ಗಾಯ್ಸ್. ಇವಳು ಇದ್ದಾಳಲ್ಲ, ಇವಳು ನನಗೆ 5 ನಿಮಿಷ ನೆಮ್ಮದಿಯಾಗಿರಕ್ ಬಿಡಲ್ಲ ಗಾಯ್ಸ್. ಮಮ್ಮ 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 ಅಂತಿರುತ್ತೆ ಇದು. ಈ ಪುಟಾಣಿ ಕಿಚ್ಚಿ ಕೊಡು ಮಗ್ನೆ, ನನಗೆ ಮುದ್ದು ಕಿಚ್ಚಿ ಕೊಡು ಮಗ್ನೆ, ಕಿಚ್ಚಿ ಕಿಚ್ಚಿ ಕೊಡು ಕೊಡು. ನಗುತ್ತೆ ಅದು. ಅದಕ್ಕೆ ಪ್ರೀತಿಯಿಂದ ಹಿಂಗೆ ಮಾತಾಡ್ಸಿರೋ ಸಾಕು ನಗುತ್ತೆ ಅದು. ಇದೆಲ್ಲ ಕೆಲಸ ಮಾಡುತ್ತೆ ಇದು. ಕೂದಲೆಳೆಯೋದು, ಗಿಬ್ರದು ಡಿಚ್ಚಿ ಮಾಡು ಮಗನೆ. ಡಿ 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 ಡಿಶುಮ್ ಮಾಡು ಮಾಡು. ಡಿ ಅಮ್ಮ ಡಿಶುಮ್ ಮಾಡುತ್ತೆ ನೋಡಿ. ಡಿ 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 ಡಿಶುಮ್. ಸುರಕ್ಷಾ ಇಲ್ಲಿ ಇದ್ರಲ್ಲಿ ಆಟ ಆಡ್ತಿದ್ದಾಳೆ. ಇಲ್ಲಿ ಒಬ್ರು ಪಾಂಡಾ ರೈಡ್, ಅಲ್ಲಿ ಒಬ್ರು. ಚಿನ್ನು ಅದೇನು ಮಾಡ್ತಿದ್ದೀನಿ ನೀನು? ಬಿಡು ಸುಮ್ಮನೆ. ಡೈಲಿ ಈವ್ನಿಂಗ್ 1 ಅವರ್ ಅಥವಾ 1/2 ಅವರ್ ಅವ್ಳ ಫ್ರೆಂಡ್ಸ್, ಭವಿಷ್ಯನ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಸೊ ಬಂದು ಆಟ ಆಡಿಕೊಂಡು ಎಲ್ಲ ಮನೇನ ಅಗೇನ್ ಮೆಸ್ಸಿ ಮಾಡೋಗ್ತಾರೆ.
ಸೊ ಅದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೋಬೇಕು. ಹಾಗೆಯೇ ನಾನು ತುಪ್ಪ ಮಾಡಬೇಕು ಅಂತ ಹೇಳಿ ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಇವ್ರು ಆಟ ಆಡ್ತಾ ಇದ್ರಲ್ಲ, ಸೊ ಈ ಟೈಮಲ್ಲಿ ಹೋಗಿ ತುಪ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಸೊ ತುಪ್ಪ ನಾನು ಯಾವ ರೀತಿ ಮಾಡ್ತೀನಿ, ಮನೇಲೇ ಮಾಡ್ತೀನಿ. ನಾನು ತುಪ್ಪನ ಮನೇಲೇ ಕೂಡ ನಾನು ಬೆಣ್ಣೆ ಅಂದರೆ ನಾನು ಬೆಣ್ಣೆನ ನಾನು ಮಜ್ಜಿಗೆ ಕಡ್ದು ಆ ರೀತಿ ಮಾಡ್ಕೊಳಲ್ಲ. ಸೊ ಇವಾಗ ಲಾಸ್ಟ್ ವ್ಲಾಗಲ್ಲಿ ಒಂದು ಟೈಮ್ ತೋರಿಸಿದ್ದೆ, ಅದರಲ್ಲಿ ಡೀಟೇಲಾಗಿ ತೋರಿಸಿ ಮೇಡಮ್ ಅಂತ ಹೇಳಿ ಒಬ್ಬರು ಕಮೆಂಟ್ ಮಾಡಿದರು. ಸೊ ಹಾಗಾಗಿ ತೋರಿಸ್ತಿದ್ದೀನಿ ಇವತ್ತು. ನೀವು ಬೇಕಾದ್ರೆ ಕರ್ನಾಟಕದಲ್ಲಿ ಆರೆಂಜ್ ಕಲರ್ ನಂದಿನಿ ಸಿಗುತ್ತಲ್ಲ, ಆ ಇದರಲ್ಲಿ ಬೇಕಾದ್ರೆ ಈ ಥರ ಮಲೈ ಬರುತ್ತೆ. ಇಲ್ಲಿ ಬಂದುಬಿಟ್ಟು ಅಮೂಲ್ ಗೋಲ್ಡ್ ತೊಗೋತೀನಿ ನಾನು. ಅದು ಬಂದುಬಿಟ್ಟು 35 ರೂಪಿ. 1 ಲೀಟ್ರಿಗೆ 70 ರೂಪಿ ಆಗುತ್ತೆ ನನಗೆ. 1 ಲೀಟ್ರ್ ನಾನು ತರಿಸ್ಕೊತೀನಿ. ನನಗೆ 1 ಲೀಟ್ರ್ ಹಾಲು ಬೇಕೇ ಬೇಕಾಗುತ್ತೆ, ಈ ಮಕ್ಕಳೆಲ್ಲ ಇದ್ದಾರಲ್ಲ. ಸೊ ಹಾಗಾಗಿ ಮೊಸರು ಮಾಡಬೇಕು ಎಲ್ಲದಕ್ಕೂ. ನೋಡ್ಬೋದು ಇದನ್ನು ನಾನು ಈ ರೀತಿ ನಾನು ಮಲೈನ ತೆಗೆದು ಒಂದು ಬಾಕ್ಸಲ್ಲಿ ಹಾಕಿ ಫ್ರೀಝರಲ್ಲಿ ಇಡ್ತೀನಿ. ನಾರ್ಮಲ್ ಫ್ರಿಜ್ಜಲ್ಲಿ ಇಡಲ್ಲ. ಅದು ನಾರ್ಮಲಾಗಿ ಇಟ್ಬಿಟ್ರೆ ಏನಾಗುತ್ತೆ, ಸ್ವಲ್ಪ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ದಿನ ಆದಮೇಲೆ. ಸೊ ಫ್ರೀಝರಲ್ಲಿ ಇಟ್ಟರೆ ಒಂದು ಸ್ವಲ್ಪನೂ ಸ್ಮೆಲ್ ಬಂದಿರೋದೇ ಇಲ್ಲ, ಫ್ರೆಶ್ ಆಗೇ ಇರುತ್ತೆ. ಸೊ ಅದನ್ನು ಇವಾಗ ಇಟ್ಟಿದ್ದೀನಿ ಅಲ್ವಾ, ಜಸ್ಟ್ ನಿಮ್ಗೆ ಕೇಳಿದರು, ಯಾರೋ ಒಬ್ಬರು ಕಮೆಂಟ್ ಮಾಡಿದರು. ಸೊ ಹಂಗಾಗಿ ನಾನು ಇದನ್ನು ತೋರಿಸ್ತೀನಿ, ನಾನು ಯಾವ ರೀತಿ ಮಲೈನ ಎತ್ತಿಡ್ತೀನಿ ಅಂತ. ಸೊ ಸಂಜೆ ಇವಾಗ ನನ್ನ ಫ್ರೆಂಡ್ ಬಂದಿದ್ಲಲ್ಲ, ಟೀ ಮಾಡ್ಕೊಡೋಣ ಅವ್ರಿಗೂ ಮಾಡ್ಕೊಳ್ಳೋಣ ಅಂಥೇಳಿ ಅದು ಹಾಲನ್ನ ಕೆನೆ ಎತ್ತಿಡ್ಬೇಕಾದ್ರೆ ನೋಡಿ ನನ್ನ ಚೋಟ ಮಗಳು ಚಪಾತಿ ಅಂದರೆ ನಾನು ಪರೋಟ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಅದು ಎದ್ಬಿಟ್ಟು ಅದು ಮಾಡಿರೋದನ್ನೇ ಹಿಟ್ಟನ್ನ ತೊಗೊಂಡು ತಿಂತಾಯಿದ್ಲು. ಸ್ವಲ್ಪ ಅದನ್ನು ಕ್ಲಿಪ್ಪಿಂಗ್ ತೊಗೊಂಡೆ. ಇವತ್ತು ನಾನು ಆಲೂ ಪರೋಟ ಮಾಡೋಣ ಅಂಥೇಳಿ ಮಗಳು ಲಂಚ್ ಬಾಕ್ಸಿಗೆ ಮಾಡ್ತಾಯಿದ್ದೀನಿ. ಸೊ ಮಗಳು ಲಂಚ್ ಬಾಕ್ಸಿಗೆ ನಾನು ಆಲೂ ಪರೋಟ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ಡೀಟೇಲಾಗಿ ಬೇಕು ಅಂದರೆ ತುಂಬ ಸಿಂಪಲಾಗೂ ಕೂಡ ಮಾಡ್ತೀನಿ, ಚೆನ್ನಾಗೂ ಕೂಡ ಇರುತ್ತೆ. ಸೊ ಅವಳಿಗೆ ಯಾವುದೇ ಥರ ಏನೇ ಮಾಡಿಕೊಟ್ರು ನಾನು ಡಿಫ್ರೆಂಟಾಗಿ ತಿಂದು ಬರಲಿ ಅಂತ ಹೇಳಿ ಮಾಡಿಕೊಡ್ತೀನಿ. ಅರ್ಧ ಮಿಕ್ಕಿಸ್ಕೊಂಡು ಬಾಕ್ಸಲ್ಲಿ ತರೋ ಹ್ಯಾಬಿಟ್ ಇದೆ, ಅದನ್ನು ಬಿಡಿಸ್ಬೇಕು ಅವಳಿಗೆ. ಸೊ ನಾನು ಇದನ್ನು ಆಲೂಗೆಡ್ಡೆನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಆನಿಯನ್ನು ಎಲ್ಲ ಹಾಕೊಂಡು ಗರಂ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೆ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋತೀನಿ, ಮೆಣಸಿನ್ಕಾಯಿನ ಸ್ವಲ್ಪ ಹಾಕೋತೀನಿ ಅಷ್ಟೇ. ತಿಂತಾಳೆ ಅವಳೇನಿಲ್ಲ, ಮೆಣಸಿನ್ಕಾಯಿನೆಲ್ಲ ಸೈಡಿಗೆ ಎತ್ತಿಟ್ಟು ತಿಂತಾಳೆ. ಮನೇಲಿದ್ದರೆ ನಾಟಕ ಮಾಡ್ತಾಳೆ ತಿನ್ನಿಸ್ಲಿ ಅಂತ. ಸೊ ತುಪ್ಪದಲ್ಲಿ ಈ ರೀತಿ ಮಾಡಿಕೊಟ್ರೆ ಚೆನ್ನಾಗೂ ಕೂಡ ಇರುತ್ತೆ. ಇದು ಮಕ್ಕಳು ಒಂದು ತಿಂದರೆ ಸಾಕು, ಅವರಿಗೆ ಹೆವಿ ಅನಿಸುತ್ತೆ. ಸೊ ಅವಳು ಇದರಲ್ಲಿ ಹಾಫೇ ತಿನ್ಕೊಂಬರೋದು, ನಾನು ಡೆಫಿನೆಟ್ಲಿ ಹೇಳ್ತೀನಿ. ಸೊ ಇವತ್ತು ಮಗಳ ಜೊತೆ ನಾನು ಕೂಡ ಸ್ಕೂಲ್ಗೆ ಹೋಗೋದಿತ್ತು. ಸೊ ಪೇರೆಂಟ್ ಮೀಟಿಂಗ್ ಇದೆ, ಹಾಗೆಯೇ ಪೇರೆಂಟ್ ಮೀಟಿಂಗ್ ಜೊತೆಗೇ ಇವತ್ತು ಮೇಳ ಇದೆ, ಅಂದರೆ ಎಕ್ಸಿಬಿಷನ್ ಟೈಪು ಸ್ಕೂಲಲ್ಲೇ. ಸೊ ಇವಾಗ ನಾನು ಓರಿಯೆಂಟೇಷನ್ ಮೀಟಿಂಗ್ ಅಂತ ಹೇಳಿದ್ರಲ್ಲ, ಸೊ ಅಟೆಂಡ್ ಮಾಡಿ. ಇದು ಸ್ಯಾಟರ್ಡೆ ಮಾರ್ನಿಂಗ್ದು ಇದು ಹೇಳಬೇಕು ಅಂದರೆ, ಫಸ್ಟು ನಾನು ಈವ್ನಿಂಗ್ ತೋರಿಸಿ ಮಾರ್ನಿಂಗ್ ಆಮೇಲೆ ಬ್ಲಾಗಲ್ಲಿ ಮಾರ್ನಿಂಗಿಂದ ನಾನು ಎಡಿಟ್ ಮಾಡಬೇಕಾದ್ರೆ ಆ ಥರ ಮಾಡಿದ್ದೀನಿ. ಮಾರ್ನಿಂಗ್ ಲೇಟಾಗಿ ತೋರಿಸ್ತಾ ಇದ್ದೀನಿ, ಸ್ಟಾರ್ಟಿಂಗಲ್ಲಿ ಈವ್ನಿಂಗ್ದು ಆ ಥರ ತೋರಿಸಿದ್ದೆ. ಸೊ ಸ್ಕೂಲಲ್ಲಿ ಮೀಟಿಂಗ್ ಎಲ್ಲ ಆಯಿತು, ನಾವು ಕೂಡ ಪೇರೆಂಟ್ಸ್ ಎಲ್ಲ ಹೀಗೆ ಮಾತಾಡಿಕೊಂಡು ಬಂದ್ವಿ. ಸೊ ಕೆಳಗೆ ಇವಾಗ ಗ್ರೌಂಡ್ ಫ್ಲೋರಲ್ಲಿ ಅವ್ರದ್ದು ಏನು ಎಕ್ಸಿಬಿಷನ್ ಟೈಪು ಮೇಳ ಅಂತ ಇತ್ತಲ್ಲ ಇತ್ತು. ಸೊ ಇವಳಿಗೆ ಒಂದು ರೌಂಡ್ ಹಂಗೆ ಕರ್ಕೊಂಡೋಗಿ, ಚಿಕ್ಕ ಮಗಳನ್ನ ಬೇರೆ ಮನೇಲಿ ಬಿಟ್ಟು ಬಂದಿದ್ದೀನಿ. ನನ್ನ ಹಸ್ಬೆಂಡ್ಗೆ 9 o'clock ಡ್ಯೂಟಿಗೆ ಹೋಗಬೇಕು, 9:30 9 o'clock. ಇವತ್ತು 1 hour ಲೇಟಾಗಿ ಹೋಗಿ ಅಂತ ಹೇಳಿ ಮಗಳನ್ನ ಅಲ್ಲಿ ಬಿಟ್ಬಿಟ್ಟು ನಾನು ಬಂದಿದ್ದೆ. ಸೊ ಇಲ್ಲಿನ್ನೂ ಸೆಟಪ್ ಮಾಡ್ತಾಯಿದ್ರು. ಸೊ ಇವರೆಲ್ಲ ಮಾಡಿ ರೆಡಿ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ಇವ್ರು ಬೇರೆ ನನ್ನ ಹಸ್ಬೆಂಡ್ಗೆ ನಾನು ಹೋಗ್ಬಿಟ್ಟು ಅವ್ರಿಗೆ ಡ್ಯೂಟಿ ಕಳಿಸ್ಬೇಕು. ಸೊ ಹಾಗಾಗಿ ಜಸ್ಟ್ ಕ್ವಿಕ್ಕಾಗಿ ಏನಿದೆಯೋ ಅದನ್ನು ಸುಮ್ಮನೆ ಒಂದು ರೌಂಡ್ ಹಿಂಗೆ ತೋರಿಸ್ಕೊಂಡ್ಬಂದೆ. ಸೊ ನನ್ನ ಮಗಳಿಗೆ ಒಂದೆರಡು ಕೀ ಬಂಚು, ಮಿಕ್ಕಿ ಮೌಸು ಅದೆಲ್ಲ ತೊಗೊಂಡೆ. ಸೊ ಅದೆಲ್ಲ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಕೀ ಬಂಚ್ ಎಲ್ಲ ತೊಗೊಂಡು ಮತ್ತು ಇನ್ನೇನು ತೊಗೊಂಡೆ, ಅವಳಿಗೆ ಸ್ವಲ್ಪ ಒಂದು ಐಸ್ ಕ್ರೀಮ್ ಚಾಕ್ಲೇಟ್ ಥರ ಇತ್ತು, ಅದನ್ನು ತೊಗೊಂಡೆ. ನನಗಿಲ್ಲಿ ಒಂದು ಡ್ರೆಸ್ ಇಷ್ಟ ಆಯಿತು, ಜಸ್ಟ್ ಈ ಥರ ಕಲ್ಲರು ಕೂಡ ಇಷ್ಟ ಆಯಿತು. ಈ ಥರ ನನಗೆ ಕೋರ್ ಸೆಟ್ ಒಂಥರ ಏನೋ 2 ಪೀಸ್ ಥರ ಚೆನ್ನಾಗಿತ್ತು, ನೋಡೋಣ ಅಂತ ಹೇಳಿ ಕೇಳಿದೆ. ಆ ಪ್ರೈಸ್ ಕೇಳಿಬಿಟ್ಟು ನಾನು ಸದ್ಯಕ್ಕೆ ಇವಾಗ ಬೇಡ ಬಿಡು ಅಂತ ಹೇಳಿಬಿಟ್ಟು, ಈಗಿರೋ ಕಮಿಟ್ಮೆಂಟಲ್ಲಿ ಇದು ಬೇರೆನಾ ಅಂತ ಹೇಳಿ ವಾಪಸ್ ಇಟ್ಬಿಟ್ಟೆ. ಬಟ್ ತುಂಬಾ ಚೆನ್ನಾಗಿತ್ತು. ನನಗೆ ಈ ಡ್ರೆಸ್ ವೇರ್ ಮಾಡಿದರೆ ಸಕ್ಕತ್ತಾಗಿ ಕಾಣಿಸ್ತಿತ್ತು ಅನಿಸುತ್ತೆ. ಸೊ ಇದನ್ನು ಅವರು 3,500 ಹೇಳಿದ್ರು, 3,500. ಸೊ ನನಗೆ ಅಮ್ಮ ಬೇಡ ಅಂತ ಹೇಳಿಬಿಟ್ಟು ಈಗ ಸದ್ಯಕ್ಕೆ 500 ಕೊಟ್ಟು ಡ್ರೆಸ್ ತೊಗೊಳಕ್ಕೂ ಆಗ್ತಿಲ್ಲ, ಹಾಗೆ ಟೈಟ್ ಆಗಿಬಿಟ್ಟಿದೆ. ಸೊ ಇಲ್ಲಿನ್ನೂ ನೋಡ್ಬೋದು ಸೆಟಪ್ ಮಾಡ್ತಾಯಿದ್ರು. ಸೊ ಹೀಗೆ ಹೋಗ್ತಿತ್ತು. ಒಂದು ಕಡೆ ಬಂದುಬಿಟ್ಟು ಒಂಥರ ಕಲ್ಚರಲ್ ಪ್ರೋಗ್ರಾಮ್ ಥರ, ಅಂದರೆ ಏನೋ ಟ್ರೆಡಿಷ್ನಲ್ ಡ್ಯಾನ್ಸರ್ಸ್ಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಮ್ಮ ಒಂದು ಬಂಜಾರ ಲಂಬಾಣಿ ಡ್ರೆಸ್ಸಲ್ಲಿ ಕೂಡ ಇದ್ದರು. ಅದನ್ನು ನಾನು ದೂರದಿಂದನೇ ನೋಡಿ, ಬಿಡು ನಮ್ಮ ಟ್ರೆಡಿಷ್ನಲ್ ಡ್ರೆಸ್ ಅಲ್ವಾ, ಹತ್ರ ಹೋಗಿ ಒಂದು
ಫೋಟೋ ತಗೊಳ್ಳೋಣ ಅಂತೇಳಿ ಹೋಗಿ ನಾನು ಕೂಡ ಫೋಟೋ ಕೂಡ ತೆಗೆಸ್ಕೊಂಡೆ. ಸೊ ಇವತ್ತಿನ ಬ್ಲಾಗು ಇದು ಇಷ್ಟ ಆಗಿತ್ತು. ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೇರ್ ಬೈ. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್.